ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫಿಟ್ರೆಡ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಸೆಪ್ಟೆಂಬರ್ 27th. ಎಸ್, ನಮಗೆ ಈಗ ಬೆಳಿಗ್ಗೆ ಎಷ್ಟು ಗಂಟೆ ಆಗಿದೆ ಗೊತ್ತಾ? 6:25 ಆಗಿದೆ. ಆ್ಯಕ್ಚುಲಿ 6 o'clock ಹೊರಡಬೇಕಿತ್ತು. ಸೊ ಆಗಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಈಗ ಹೊರಟಿದ್ದೀವಿ. ಎಲ್ಲಿ ಅಂತ ಹೇಳಿದರೆ ಕುಂದಾಪುರ. ಎಸ್, ಆಫ್ಟರ್ 1.5 year ಆದಮೇಲೆ ಮತ್ತೆ ಹೋಗ್ತಾ ಇದ್ದೀನಿ ಊರಿಗೆ. ಸ್ವಲ್ಪ ಕೆಲಸ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತ ಹೇಳಿದರೆ ನಾನು, ಅಮಿತ್, ಸುಷ್ಮಿತಾ, ಬಾವ, ಅಕ್ಕ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿಂದು ವಿಡಿಯೋ ಫುಲ್ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಟ್ರಾವೆಲ್ ಹೇಗೆ ಮಾಡ್ತೀವಿ ಏನು ಅಂತ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ. 6 ಗಂಟೆ ಅಂತೇಳಿ ಟೈಮ್ ಎಷ್ಟಾಯಿತು? 7 ಗಂಟೆಗೆ 10 ನಿಮಿಷ ಇದೆ. We started our journey ಬೊಮ್ಮಸಂದ್ರ ಟು ಕುಂದಾಪುರ. ಮನೇಲಿ ಜಾಗ ಇರಲಿಲ್ಲ, ಅನ್ಲಾಕ್ ಮಾಡ್ಕೋ. ಅಯ್ಯೋ ಅನ್ಲಾಕ್ ಮಾಡಕ್ ಬರಲ್ಲ. ಮನೇಲಿ ಜಾಗ ಇರ್ಲಿಲ್ಲ ಹುಡುಗಿಗೆ. ಮಳೆ ಶುರು ಆಗಿದೆ, ಹನಿ 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 ಬೀಳ್ತಾ ಇದೆ. ಅಯ್ಯೋ, ನಮ್ಮ ಡಿಕ್ಕಿಯಲ್ಲಿ ದೊಡ್ಡ ಛತ್ರಿ ಇದ್ದಿತ್ತು, ತಕೊಂಡಿಲ್ಲ. ಜಾಗನೇ ಇಲ್ಲ. ಇನ್ನೇನೋ ನಮ್ಮ ಹುಡುಗಿ ಮೀನ್ ತಕೊಂಡ್ ಹೋಗೋಣ, ಮೀನ್ ತಕೊಂಡ್ ಬರೋಣ ಅನ್ಕೊಂಡಿದೀನಿ. ಈಗ ಬರ್ಬೇಕಾದ್ರೆ ಜಾಗ ಸಿಗುತ್ತೋ ಇಲ್ವೋ? ತುಂಬಾ ಕಮ್ಮಿ ಇಲ್ಲ, ಮೀನ್ ರೇಟ್ ತುಂಬಾ ಕಮ್ಮಿ ಇದೆ. ರೇಟ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಮೀನ್ ತಕೊಂಡ್ ಬರೋಣ ಅಂತ ಪಾಪ ಪ್ಲಾನ್ ಹಾಕೊಂಡೋಣ. ತಕೊಂಡ್ ಬಂದೆ ಕಾಲ ಆಯ್ತಾರ ಮಿಗೆಲ್ ಆಯ್ತ. ಗುಮ್ಮ 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 6 ಗಂಟೆಗೆ ಹೊರಟಿದ್ರೆ ಕರೆಕ್ಟ್ ಆಗಿರೋದು. ಸುಷ್ಮಿತಾ ನಿನ್ನಿಂದಾನೇ ಲೇಟ್ ಆಗಿದೆ. ಅವಳು ತಯಾರಾಗಿದೆ, ಮಲಗಿದ್ದೇನೆ ಬಂದಿಲ್ಲ. ಮಾತಾಡ್ಕೊಂಡು 12 ಗಂಟೆ ಮನೆಗೆ ಬಂದ್ವಾ? ಅಮ್ಮ, ಬೇರೆಯವ್ರ ಮನೆ ಜಗಳ ಕೇಳಕ್ಕೂ ಕಿವಿಯಲ್ಲಿ ಇದ್ದಿದ್ದು ಕಾಟನ್ ತೆಗಿಯೋ ಮಂದಿ ಇದಾರೆ. 10 o'clock ಊಟ ಅಲ್ಲ ಮಾರೈತಿ, ಬ್ರೇಕ್ಫಾಸ್ಟ್ ಅದು. ತಗಿ ಮೊಸರು. ಹಾಯ್, ನಾವೀಗ ಹಾಸನ ಹೋಗೋ ರೋಡಲ್ಲಿ ಇಲ್ಲಿ ಅಣಬೆ ಅನ್ನೋ ಊರ ಹತ್ರ ನಿಲ್ಲಿಸಿ ತಿಂಡಿಗೆ ನಿಂತಿದ್ದೀವಿ. ನಾದ್ನಿ ಪಲಾವ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ತಿನ್ಬೇಕು. ಸೌಂಡು ಕೇಳಿಸಲ್ಲ. ಪಲಾವ್ ಇದೆ. ಅಕ್ಕ ಊಟ ಕೊಡಿ ಅಕ್ಕ, ಸ್ವಲ್ಪ ಚೆನ್ನಾಗಿದ್ಯಾ? ನಿಮಗಿಷ್ಟ ಚೆನ್ನಾಗಿದ್ಯಾ ನೋಡಿ. ಸರಿ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ, ಸ್ವಲ್ಪ ಸ್ವೀಟ್ ಆಗಿದೆ. ಕ್ಯಾರೆಟ್ ಹಾಕಿರೋದಕ್ಕೆ ನಂಗೆ ಕ್ಯಾರೆಟ್ ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ದಪ್ಪಕ್ಕೆ ಹಾಕಿದ್ರೆ ಸ್ವೀಟ್ ಆಗಲ್ಲ. ಆದ್ರೆ ಈ ಕಿವಿ ಮಾತು ಅವ್ರಿಗೆ ಕೊಟ್ಟಿರ್ತೀನಿ, ಅಡುಗೆ ಮಾಡಿದವರಿಗೆ. ನೆಕ್ಸ್ಟ್ ಟೈಮ್ ಇಂದ ಸರಿ ಮಾಡಿ. ಊಟ ಟಿಫನ್ ಮಾಡಿ ಸಿಗೋಣ. ಮುಟ್ಟಿದ್ದಾರೆ ಮುನಿ, ಕಾಣಿಸ್ತಿದ್ಯಾ? ಮುಟ್ಟೋಣ. ಅಮಿತ್ ತಿಂದ? ಎಂತ ಸ್ಪೀಡಾಗಿ ಓಡ್ತವೆ ಗಾಡಿಗಳು, ದೇವ್ರೆ. ಇನ್ನೇನು ಹಾಸನ್ಗೆ ಇನ್ನೊಂದು 35 ಕಿಲೋಮೀಟರ್ ಇದೆ ಅಷ್ಟೇ. ಮಳೆಗೆ ನೋಡಿ ಮೋಡ ಹೆಂಗಿದೆ, ಫುಲ್ಲು ಮಳೆ. ಸಿಗ್ಬೇಕಪ್ಪ ಮಳೆ. ಮೊನ್ನೆ ಏನಾಗಿತ್ತು ಗೊತ್ತಾ? ನಾವು ಊರಿಗೆ ಹೋಗಿದ್ವಲ್ಲ, ಮಳೆನೇ ಇಲ್ಲ. ಮಳೆ ಜಾಸ್ತಿ ಹೊತ್ತು ಬೇಡ, ಒಂದು 15ರಿಂದ 20 ನಿಮಿಷ ಬರ್ಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ ರೋಡು. ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಅರಸೀಕೆರೆಗೆ ಹೋಗಿ ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ. ನೀರೆಲ್ಲ ಬಂತು ಮುಂಗ
ಹೌದಾ? ಮಳೇಶ್ವರ ಆಯ್ತು. ಬಾವಾಗಾರು ಕಾಣ್ತಾ ಇದ್ದಾರೆ. ಆಶ್ರಮ ಹತ್ರ ಇದೀವಲ್ವ ನಾವು. ಹೌದು, ಇನ್ನು 23 ಕಿಲೋಮೀಟರ್. ಫುಲ್ಲು ಮಳೆ. ಇಷ್ಟು ತನಕ ಬಿಸಿಲಿತ್ತು, ಆ ಮಳೆ ಬರ್ತಾ ಇದೆ. ಪಟ್ಟೆ ಇದ್ದಾವೆ ಕಾರ್ಪಳೆ ಮಳೆ. ದೇವ್ರೆ, ಈ ಮಳೆ ರೇಸ್ ಹೊಡಿತಾ ಇದಾರೆ ಅವ್ರ ಒಬ್ರಿಗೊಬ್ರು. ಆಕ್ಸಿಡೆಂಟ್ ಆಗೋದು ಹೀಗೆ. ಅಷ್ಟು ಹೂವಿನ ಗಿಡದ ಕಳ್ಳಿ ನೋಡಿ, ಇಲ್ಲಿ ಬರ್ತಾಳೆ ಕಳ್ಳಿ. ನಿರ್ಮಲನ್ಗೆ ಎಳ್ನೀರ್ ಕುಡಿಯಕ್ ಬ್ರೇಕ್ ಈಗ. ಹಾಸನದ ಎಳ್ನೀರ್ ಕುಡಿತಾಳಂತೆ. ಇಲ್ಲ, ಯಾರಿಗೂ ಬೇಡ ಅಂತೆ. ಇಲ್ಲ, ಬೇಡ ಅಂತೆ ಅವನಿಗೂನು. ಇದೆಯಾ ಬೌಜಿ? ಸ್ವೀಟ್ ಇದೆಯಾ? ಕುಡಿತಾ ಇದ್ದಾರೆ. ಇವಳಿಗೆ ಚಿಗುರು. ಕಾಫಿ ಹೌಸ್, ಕಾಫಿ ಕುಡಿಬೇಕಂತೆ. ಕಾಫಿ ಲವರ್. ಎಲ್ಲಿ ಇದು? ಸರಿ, ಹೋಗ್, ಬೇಗ ಹೋಗು. ನಿಪ್ಪಟ್ಟು ತಗೊಂತೀನಿ. ನಿಂಗೇನ್ ಬೇಕು? ಇದು ಕಾಫಿ ಜೊತೆ ಬಿಸ್ಕೆಟ್, ಕುಕ್ಕೀಸ್ ಏನು ಹೋಗ್ತವೆ. ಇಲ್ಲಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಓ, ಈ ಕುರಿ ನೋಡು. ಊಲ್ ಏಪ್ರಿಲ್ ಆದ್ಮೇಲೆ ಏನು? ಏಪ್ರಿಲ್ ಆದ್ಮೇಲೆ ಏನು ಹೇಳು? ಏಪ್ರಿಲ್ ಆದ್ಮೇಲೆ ಏನು? ಕಣ್ಣ ಮುಚ್ಚೆ ಆಡ್ತಾ ಇದೀವಿ ನಾನು ಮತ್ತೆ ಅದು. ಕಣ್ಣ ಮುಚ್ಚೆ ಗಾಡೆ ಗೂಡೆ. ಸುಶು ಸುಮ್ಮನೆ, ಅವ್ರು ಬೈತಾರ ನೋಡೀಗ. ಹಲೋ ಹಲೋ. ಕಾಲಿಗೆ ದೃಷ್ಟಿ. ಓ, ಹೌದಲ್ಲ. ಇಲ್ಲಿ ನೋಡು. ತಿನ್ನಪ್ಪ, ತಿನ್ನು. ಸಾಂಗ್ ಬೇಕಂದ್ರೆ ಸ್ಟ್ರಾಂಗ್ ಬೇಡ ಅಂದ್ಲ ಅವಳು, ಅದಕ್ಕೆ. ಚೆನ್ನಾಗಿದ್ಯಾ? ನೇ ಬಸ್ ಸುಮ್ಮನೆ ಕಾಫಿ ಕುಡಿಯೋದು. ಅದೇ ಏನ್ ಗೊತ್ತಾ, ಇವಾಗ ಎಲ್ಲಾದ್ರೂ ನಾರ್ಮಲ್ ಆಗಿ ಮಲಗೋದಾದ್ರೆ ಹೆಂಗ್ ಮಲಗ್ತೀವಿ? ಒಂದು ಸುಮ್ಮನೆ ಕುತ್ಕೊಂಡು ಕಣ್ಣು ಮುಚ್ತೀವಿ, ಇಲ್ಲದಿದ್ರೆ ಈ ತರ ಹೆಂಗಾದ್ರು ಮಲಗ್ತೀವಿ. ನನ್ನಿಬ್ರು ಅಕ್ಕಂದಿರು ಹೆಂಗ್ ಮಲಗಿದ್ದಾರೆ ಅಂದ್ರೆ ತೋರಿಸ್ತೀನಿ ನೋಡಿ. ಹಿಂಗ್ ಮಲಗಿದ್ದಾರೆ ಇಬ್ರು. ಆ ಶಾಲ್ನ ಬೆಳಕು ಬೀಳುತ್ತಲ್ವಾ, ಮುಖನ ಕವರ್ ಮಾಡ್ಕೊಂಡು ಹಿಂಗ್ ಮಲಗಿದ್ದಾರೆ. ಹಿಂಗೂ ಮಲಗಬಹುದು ಅಂತ ಕಾರಲ್ಲಿ. ಚೆನ್ನಾಗಿದೆ ಪ್ಲೇಸು. ನಾನು ಈಗ ಎಲ್ಲಿದೆ? ಎಷ್ಟಾಗಿದೆ. ನೀನ ಎಪ್ಪಿಸ್ಬೇಕಿತ್ತು ನಮ್ಮನ್ನ. ಗೊರ್ಕೆ ಹೊಡಿತಿದ್ದೀನ ಸುಮ್ನೆ ಏನೇನೋ. ಹೌದಾ ಬೌಜಿ? ನಾನಲ್ಲ, ಸುಷ್ಮಿತಾ ಗೊರ್ಕೆ ಹೊಡಿತಾ ಇದ್ದಿದ್ದು. ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾನ ಮರ್ಯಾದೆ ಹರಾಜು ಮಾಡ್ಬೇಡ. ಈ ಕಾಳ್ಮೆಣಸು ವಾರಸ್ತಾರ ಶ್ರೀಮಂತರು, ರಿಚ್. ನೋಡು ಹೆಂಗ್ ಹಾಕೋರೆ. ಬಂದಿದೆ ಅದ್ರಲ್ಲಿ. ಹೌದು, ತುಂಬಾ ಇದೆ. ಎಷ್ಟು ಉದ್ದ ಇದೆ ನೋಡಿ ಅದ್ರಲ್ಲಿ ಕಾಳ್ಮೆಣಸು. ರಿಚ್ ಪರ್ಸನ್ಸ್. ಏನಕ್ಕೆ? ಹೌದು ಅಷ್ಟೇ. ಆಮೇಲೆ ನಿಲ್ ಸಮಿತ ಇರಮಿತ ಒಂದೇ ಒಂದ್ ತಗೊಳ್ಳೋಣ ಸುಮ್ನೆ. ಹಿಂಗೆ ತೆಗಿಯೋಣ ಅಂತ ಒಂದೇ ಒಂದ್ ಎತ್ಕೊಂಡ್ ಬಂದ್ಬಿಡ್ತೀನಿ. ಯಾವ ಪ್ಲೇಸ್ ಇದು? ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡಕ್ ಅಷ್ಟೇ ಚಂದ ಅಮಿತಾ. ಸುತ್ತಾಡಕ್ಕೆ ನಮ್ ಬ್ಯಾಂಗ್ಳೂರೇ ಚಂದ. ಎಲ್ಲಿ ನಿಲ್ಸೋದು? ಇಲ್ಲೇ ಸೈಡಿಗೆ ಹಾಕೋಣ. ಸುಸು ಬರ್ತಿದೆ, ಚಳಿ ಬೇರೆ. ಇಲ್ಲ ಬಾಬುಜಿ, ಈಗ ಸೆಕೆ ಶುರು ಆಯ್ತು. ಆಗ ಚಳಿ. ತಿರುಗಿ ನೋಡಿ ನನ್ನನ್ನ. ಒಂದ್ ಸ್ವಲ್ಪ ಹತ್ತಿ ಹಾಕೊಂಡಿದ್ದೀನಿ, ಟವಲ್ ಚುಸ್ಕೊಂಡಿದ್ದೀನಿ.
20 ವಾಶ್ರೂಮ್ ಹತ್ರ ನಿಲ್ತಾರೆ, ಕಂಡಿದ್ ವಾಶ್ರೂಮ್ ಹತ್ರ ನಿಲ್ತಾರಪ್ಪ ಇವರು. ಹೋಗ್ ಬರ್ರಿ ಪರವಾಗಿಲ್ಲ. ಗೋ 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 ಅಂಡ್ ಕಮ್ ಫಾಸ್ಟ್. ಫಾಗ್ ಹೇಗೆ ಹೋಗ್ತಾ ಇದೆ ನೋಡಿ. ಯಾವ ಊರಿದು? ಚೆನ್ನಾಗಿದೆ ಅಲ್ವಾ? ಸೆಕೆಂಡ್ ಊಟಿ ಸಖತ್ತಾಗಿದೆ ಪ್ಲೇಸ್. ಚಟ್ನಿ ನಿಲ್ ಸಮಿತಾ, ನಾನು ಎರಡು ಮೈ ಮೇಲೆ ಬೀಳುತ್ತಾ ನೋಡ್ಕೊಂಡ್ ಬರ್ತೀನಿ ಅಷ್ಟೇ. ಜಸ್ಟ್ ಫೀಲ್ ಎಲ್ಲ ಜೆಮಿನಿಯಲ್ಲಿ ಎಡಿಟ್ ಮಾಡ್ಕೊಡ್ತೀನಿ. ಬರೀ ನಿನ್ ಫೇಸ್ ಫೋಟೋ ಕೊಡು ಸಾಕು. ಅದು ಬೇಕಾದ್ರೆ ನೀನ್ ಅದ್ರಲ್ಲಿ ಚಡ್ಡಿ ಟಿ ಶರ್ಟ್ ಹಾಕೊಂಡು. ಶೋ ದೇವ್ರೇ, ಎಲ್ಲಿದ್ಯಾ ನೀನು? ಎಷ್ಟು ಚಂದ ಅಲ್ವಾ ನಮ್ಮ ಊರು. ಕರಾವಳಿ ಅಲ್ವಾ ಇದು? ಮಲೆನಾಡು ಅಲ್ವಾ ಇದು? ಮಲೆನಾಡು. ನಮ್ಮೂರೇ. ಹೌದು, ಇದೆಲ್ಲ ನಮ್ಮೂರು. ಇಲ್ಲಿ ನೋಡಿ, ವಾವ್, ಈ ಪ್ಲೇಸ್ ಅಲ್ಲಿ ಈಗ ನಾವು ಊಟಕ್ಕೆ ನಿಲ್ತಿದ್ದೀವಿ. ಹೌದು, ಮೋಡ ಅಲ್ಲ ಮರೈತಿ, ಫಾಗ್. ವಾವ್, ಊಟ ಚೆನ್ನಾಗಿದ್ಯಾ ನೋಡು. ಇಷ್ಟು ಒಳ್ಳೆ ಪ್ಲೇಸ್ ಅಲ್ಲಿ ಸರಿ ಊಟ ಆಯ್ತು, ಮಳೆ ಶುರು ಆಯ್ತು. ಸೊ ನಾವೀಗ ಹೊರಟ್ವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ನಮ್ಗೆ? 160 ಕಿಲೋಮೀಟರ್ ಇದೆ. ಅಪ್ಪ ದೇವ, ನನ್ಗೆ ತಿಗ್ಣೆ ಕಚ್ಚಿ ಹಿಡ್ಕೊಂಡು. ತಿಗ್ಣೆ ಅಲ್ಲ ಅದು, ತಿಗ್ಣೆ ಅಲ್ಲ, ಜಿಗಣೆ. ನಿಮ್ ಜಿಗಣಿ ಇದೆ ನೋಡು, ಆತರ ಜಿಗಣೆ. ಅದು ಕಚ್ಚಿ ಹಿಡ್ಕೊಂಡ್ ಬಿಟ್ಟಿತ್ತು. ಹಿಂಗ್ ಆಗ್ತಿತ್ತು. ಚಾರ್ಮುಡಿ ಘಾಟ್ ಈಗ ಇನ್ನು ಶುರು ಆಗ್ತಾ ಇದೆ. ಚಾರ್ಮುಡಿ ಇದೇ ಚಾರ್ಮುಡಿ ಘಾಟ್ ಅಂತೆ. ಏನ್ ಫಾಗ್ ಇದೆ. ಹೌದು, ನಿಜ. ನೀವು ನಗರಕ್ಕೆ ಹೋಗಕರ ನೋಡಿ. ಇಲ್ಲ, ನನ್ಗೆ ಇಷ್ಟು ಸಿಕ್ಕಿಲ್ಲ. 3 ವರ್ಷದಲ್ಲಿ ನನಗೆ ಇಷ್ಟು ಸಿಕ್ಕೇ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟಿದೆ. ಅವಾಗೆಲ್ಲ ಚಿಕ್ಕವರಿದ್ವಲ್ಲ, ಸೊ ಹಾಗಾಗಿ ಹಾಸ್ಟೆಲ್ ಅಲ್ಲಿ ಇರ್ತಾ ಇದ್ವಿ. ಬೆಳ್ತಂಗಡಿ ಹತ್ರ ಹೋಗೋ ದಾರಿಯಲ್ಲಿ ಹುಲಿ ವೇಷ ಸಿಕ್ತು. ದಸರಾ ನಡೀತಾ ಇದೆಯಲ್ಲ, ಕೊಳ್ತಿರೋದು ಸಮುದ್ರ ತೀರದಲ್ಲೇ. ಆಗೋ ನೋಡು ಮೀನಿನ ವಾಸನೆ. ತಿನ್ನಲ್ಲ, ತಿನ್ನುವಾಗ ವಾಸನೆ ಬರಲ್ಲ. ಫೈನಲಿ ಈಗ ನಾವು ಬ್ರಹ್ಮಾವರ ರೀಚ್ ಆಗಿದ್ದೀವಿ. ಅಲ್ಲಿಂದ ಹೊರಡ್ತಿದ್ದೀವಿ. ಇನ್ನೊಂದು 34 ಮಿನಿಟ್ಸ್, ಇನ್ನೊಂದು 32 ಮಿನಿಟ್ಸ್. ಇಲ್ಲ 21 ಕಿಲೋಮೀಟರ್. 32 ಮಿನಿಟ್ಸ್ ಅಲ್ಲಿ ನಾವೀಗ ಕುಂದಾಪುರ ಮಾರ್ಕೆಟಿಗೆ ಹೋಗ್ತೀವಿ. ಅಲ್ಲಿ ಕುಂದಾಪುರ ಹತ್ರ ಸರ್ಕಲ್ ಹತ್ರ ಬಂದ್ವಿ. ಇದು ಶಾಸ್ತ್ರಿ ಪಾರ್ಕ್. ನಾವು ಡೈರೆಕ್ಟ್ ಹೋಗ್ತಾ ಇದೀವಿ. ಎಲ್ಲಿ ಬೋಜಿ? ಈಗ ಮೀನ್ ತಗೊಂಡ್ಬರಕ್ ಹೋಗ್ತಾ ಇದೀವಿ. ಸಿಕ್ಕರೆ ಒಳ್ಳೆ. ಅದೀಗ
ಈಗ ಕ್ಲೋಸ್ ಇದೆಯಾ ಇಲ್ಲ ಗೊತ್ತಿಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಓಪನ್ ಇದೇನೆ ಅಂತ ನೋಡ್ಬೇಕು, ಕ್ಲೋಸ್ ಇದೇನೆ ಅಂತ ನೋಡಕ್ ಹೋಗ್ತಾ ಇಲ್ಲ ನಾವು. ಓಪನ್ ಇದೆ. ಎಲ್ಲಾದ್ರೂ ಅದೃಷ್ಟ ಚೆನ್ನಾಗಿದೆ ಅಂದ್ರೆ ಸಿಗೋದು, ಇಲ್ಲ ಅಂದ್ರೆ ನಾವು ಕುಂದಾಪುರ್ ಮೀನ್ ಮಾರ್ಕೆಟಿಗೆ ಹೋಗ್ತಾ ಇದೀವಿ. ಬಂದ್ ಮುಟ್ಟಿದ್ವಿ. ಇಲ್ಲ ಇನ್ನು ಸ್ವಲ್ಪ ಹತ್ರ ಇದೀವಿ. ಹತ್ರ ಲೈಟ್ ಆನ್ ಇದೆಯಾ? ಮೀನ್ ಮಾರೋರು ಇದಾರೆ. ಮೀನ್ ಮಾರೋರು ಇದ್ರು ಅಂದ್ರೆ ಮೀನ್ ಇರ್ಬೇಕು. ಮೀನ್ ಇಂಪಾರ್ಟೆಂಟ್, ಮಾರೋರಲ್ಲ. ತೆಂಗಿನ ಪ್ರೈವೇಟ್ ಇದೇ ಮೀನ್ ಮಾರ್ಕೆಟ್. ಮೀನ್ ಮಾರ್ಕೆಟ್ ನೋಡ್ತೀರಾ ನೀವು? ಕುಂದಾಪುರದು ಮೀನ್ ಮಾರ್ಕೆಟ್ ನೋಡಿ. ಕುಂದಾಪುರ ಮೀನ್ ಮಾರ್ಕೆಟ್ ಯಾರು ಇಲ್ಲ, ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕರೀತಾರೆ, ಬನ್ನಿ ಅಂತಂದ್ಬಿಟ್ಟು ಮೀನು ತಗೊಳತ್ತೆ. ವೆರೈಟಿ ಮೀನು. ಏನಪ್ಪ ಇದು, ಹೋಗಿದ್ದೆ ಮೀನ್ ಮಾರ್ಕೆಟಿಗೆ ಹೋಗಿದ್ದಾನೆ ಅಂತ ತಿಳ್ಕೊಬೇಡಿ. ಸೊ ನಾವು ಅಂದರೆ ಲಾಡ್ಜ್ ಎಲ್ಲ ಏನು ಬುಕ್ ಮಾಡಿರಲಿಲ್ಲ, ಡೈರೆಕ್ಟ್ ರೂಮೇ ತಗೊಂಡಿದ್ವಿ. ಸೊ ನಮಗೆ ಅಡುಗೆ ಮಾಡೋಕ್ಕೆ ಬೇಕಿತ್ತು, ಹಾಗಾಗಿ ಮೀನ್ ಮಾರ್ಕೆಟಿಗೆ ಬಂದಿದ್ದೀವಿ. ಎಷ್ಟು ದೊಡ್ಡ ಮೀನಿದೆ ಇದು. ಇಲ್ಲಿ ನೋಡಿ, ಇದು ಯಾವ ಮೀನೋ ಗೊತ್ತಿಲ್ಲ, ಕಟ್ ಮಾಡಿ ಹಾಕಿದಾರಪ್ಪ. ಮೀನು ಕ್ಲೀನ್ ಮಾಡಿ ಕೊಡ್ತಾರೆ ಇಲ್ಲಿ. ಪಾಪ ಬೇಕು. ಎಷ್ಟು ಅನ್ನ ಬೇಕು ನಿಮಗೆ? ಇಷ್ಟೇ ಅನ್ನ ಬೇಕಾ? ಫಿಶ್ ಎಷ್ಟು ಬೇಕು? ಬೌಜಿಗೆ ಇಷ್ಟೇ ಅನ್ನ ಬೇಕಂತೆ, ಇಷ್ಟು ಫಿಶ್ ಬೇಕಂತೆ. ಅಷ್ಟಾ? ಸರಿ. ಈಗ ತರಕಾರಿ ಸಾಮಾನು, ಅಡುಗೆ ಸಾಮಾನು ತಗೊಳ್ಳೋಣ ಅಂತ ಬಂದಿದ್ದೀವಿ. ತಗೊಂಡು ಲೀಸ್ಟ್ ರೆಡಿ ಮಾಡಿ ಇಟ್ಟವಳೆ. ಇಷ್ಟು ಲೀಸ್ಟ್ ತಗೊಳ್ಬೇಕು ಇವಾಗ. ₹5 ₹5 एक दूध